ರೇಖಾ ಕದಿರೇಶ್ ಹತ್ಯೆ ಹಿಂದೆ ಕೈ ನಾಯಕರ ಕೈವಾಡವಿದೆಯಾ? ಶಾಸಕ ಜಮೀರ್ ಅಹ್ಮದ್ ವಿರುದ್ಧ ಬಿಜೆಪಿ ನಾಯಕ ಮಾಡಿದ ಆರೋಪವೇನು? ಮಕ್ಕಳನ್ನ ದೂರವಿಟ್ಟು ರೇಖಾ ಏಕಾಂಗಿಯಾಗಿದ್ದ್ಯಾಕೆ? ನೋಡೋಣ ರೇಖಾ ಮರ್ಡರ್ ಮಿಸ್ಟ್ರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವಂತಹ ಸಿಎಂ ಬಿಎಸ್ವೈ 24 ಗಂಟೆಯೊಳಗೆ ಕೊಲೆ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಎಸ್ವೈ, ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಜೊತೆ ಚರ್ಚಿಸಿದ್ದೇನೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ಗೆ ಸೂಚಿಸಿದ್ದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ಗೆ ಆದೇಶಿಸಿರುವುದಾಗಿ ಬಿಎಸ್ವೈ ಹೇಳಿದ್ರು. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಬಗ್ಗೆ ಮಾತನಾಡಿದಂತಹ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಶಾಸಕ ಜಮೀರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಂಬರುವ ಬಿಬಿಎಂಪಿ ಚುನಾವಣೆ ಮುಂದಿಟ್ಟುಕೊಂಡು ಕೊಲೆ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಶಾಸಕ ಜಮೀರ್ ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ, ಇನ್ನು 5-6 ತಿಂಗಳಿನಲ್ಲಿ ಪಾಲಿಕೆ ಚುನಾವಣೆ ಬರಲಿದೆ, ಮತ್ತೆ ಚುನಾವಣೆಯಲ್ಲಿ ಅವರೇ ಗೆಲ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ. ಜಮೀರ್ ಅವರು ಇದಕ್ಕೆ ಬೆಂಬಲ ಮಾಡಿರುವುದು ಸತ್ಯ ಅಂತ ರಮೇಶ್ ಆರೋಪ ಮಾಡಿದ್ದಾರೆ. ಶಾಸಕ ಜಮೀರ್ ಯಾವ ರೀತಿ ಜನರನ್ನ ಆತಂಕದಲ್ಲಿ ತಂದು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂದ ಎನ್ಆರ್ ರಮೇಶ್, ಪೊಲೀಸರ ಮೇಲೆ, ಆರೋಗ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ 10,000 ರೂಪಾಯಿ ಪರಿಹಾರ ನೀಡಿದ್ರು. ಪೀಟರ್ ಅನ್ನೋ ವ್ಯಕ್ತಿಯಿಂದ ಕೊಲೆ ಶಂಕೆ ವ್ಯಕ್ತವಾಗಿದ್ದು, ಈ ಕೊಲೆ ರಾಜಕೀಯ ಪ್ರೇರಿತ, ಮುಂದಿನ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಕೊಲೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕದಿರೇಶ್ ಕೊಲೆಯನ್ನ ತನಿಖೆಗೆ ಆದೇಶ ಮಾಡಿದ್ರೆ ಸತ್ಯ ಹೊರಬರ್ತಿತ್ತು ಅಂತ ರಮೇಶ್ ಹೇಳಿದ್ರು. ಕದಿರೇಶ್ರ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರೋ ವ್ಯಕ್ತಿಯ ತನಿಖೆ ಸರಿಯಾಗಿ ನಡೆದಿದ್ರೆ ಮತ್ತೊಂದು ಜೀವ ಹೋಗ್ತಿರ್ಲಿಲ್ಲ ಅಂತ ಎನ್ಆರ್ ರಮೇಶ್ ಹೇಳಿದ್ರು. ಅವತ್ತು ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅತೂಷ್ ಅನ್ನುವ ವ್ಯಕ್ತಿಯ ತನಿಖೆಯಾಗಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಅತೂಷ್ ಜಮೀರ್ ಬೆಂಬಲದಿಂದ ತನಿಖೆಯಿಂದ ತಪ್ಪಿಸಿಕೊಂಡಿದ್ದ. ಈ ಕೊಲೆಗೂ ಆತನೇ ಕಾರಣ. ಅತೂಷ್ ತನಿಖೆ ಮಾಡಿದ್ರೆ ಎಲ್ಲವೂ ಹೊರಬೀಳುತ್ತೆ ಅಂತ ರಮೇಶ್ ಹೇಳಿದ್ರು. ಮಾಜಿ ಕಾರ್ಪೊರೇಟರ್ ರೇಖಾ ಒಬ್ಬರೇ ಮನೆಯಲ್ಲಿ ವಾಸವಿದ್ರು. ಛಲವಾದಿಪಾಳ್ಯದ ಏರಿಯಾ ಬೇಡ ಅಂತ ಮಗಳ ಮನೆಗೆ ಮಗನನ್ನ ಇರಿಸಿದ್ರು. ರೇಖಾ ಮಗಳಿಗೆ ಮದುವೆಯಾಗಿದ್ದು, ಏರಿಯಾದಲ್ಲಿನ ಕೆಲ ಘಟನೆಗಳಿಂದ ಬೇಸತ್ತು ಮಗನನ್ನ ಮಗಳ ಮನೆಯಲ್ಲಿ ಇರಿಸಿದ್ರು ಎನ್ನಲಾಗಿದೆ. ಇದೆಲ್ಲವನ್ನ ತಿಳಿದುಕೊಂಡಿದ್ದಂತಹ ದುಷ್ಕರ್ಮಿಗಳು ರೇಖಾ ಕದಿರೇಶ್ರ ಮೇಲೆ ಇಂದು ಬೆಳಗ್ಗೆ ಅಟ್ಯಾಕ್ ಮಾಡಿ ಹತ್ಯೆ ಮಾಡಿದ್ದಾರೆ. ರೇಖಾ ಕದಿರೇಶ್ರನ್ನ ಕೊಲೆ ಮಾಡಿದ್ದಾರೆ ಎನ್ನಲಾದ ಆರೋಪಿ ಪೀಟರ್ ಮನೆಗೆ ಬೀಗ ಬಿದ್ದಿದೆ. ಪತ್ನಿ ಹಾಗೂ ಮಕ್ಕಳೊಂದಿಗೆ ಪೀಟರ್ ಛಲವಾದಿಪಾಳ್ಯದಲ್ಲಿ ವಾಸವಾಗಿದ್ದ. ಪೀಟರ್ ವಿರುದ್ಧ ಒಂದು ಕೊಲೆ ಕೇಸ್ ಇರುವುದು ಕೂಡ ಪತ್ತೆಯಾಗಿದೆ. ಕೊಲೆ ಆರೋಪಿಗಳ ಹಿನ್ನೆಲೆಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಬರ್ಬರ ಹತ್ಯೆಯಾಗಿದ್ದು, ಕಿಮ್ಸ್ ಆಸ್ಪತ್ರೆಗೆ ಕದಿರೇಶ್ ಮಗ ಮತ್ತು ಮಗಳು ಭೇಟಿ ಕೊಟ್ಟರು. ಕದಿರೇಶ್ಗೆ ರೇಖಾ 2ನೇ ಪತ್ನಿಯಾಗಿದ್ರು. ರೇಖಾ ತನ್ನ ಮಗನನ್ನ ಮಗಳ ಮನೆಯಲ್ಲಿ ಇರಿಸಿದ್ರು. ಕಿಮ್ಸ್ ಆಸ್ಪತ್ರೆಗೆ ವಿವಿಪುರಂ ಎಸಿಪಿ ಶ್ರೀನಿವಾಸ್ ಕೂಡ ಭೇಟಿ ನೀಡಿದ್ರು. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಫುಡ್ ಕಿಟ್ ವಿತರಣೆಗಾಗಿ ತಮ್ಮ ಕಚೇರಿಗೆ ಆಗಮಿಸಿದ್ರು. ಈ ವೇಳೆ ಇಬ್ಬರು ಹಲ್ಲೆ ನಡೆಸಿ ಕೊಂದಿದ್ದಾರೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎಸ್ ಮುರುಗನ್ ಹೇಳಿದ್ರು. ಗಾಯಾಳು ರೇಖಾರನ್ನ ಆಸ್ಪತ್ರೆಗೆ ಸೇರಿಸಿದ್ರು, ಬದುಕಿಲ್ಲ. ಆರೋಪಿಗಳ ಪತ್ತೆಗಾಗಿ ಪೊಲೀಸರ ತಂಡ ರಚಿಸಲಾಗಿದೆ. ಪ್ರಕರಣದ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದು, ಕೂಡಲೇ ಆರೋಪಿಗಳನ್ನ ಬಂಧಿಸಲಾಗುವುದು ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎಸ್ ಮುರುಗನ್ ಹೇಳಿದ್ರು. ಲಾಕ್ಡೌನ್ ವೇಳೆ ರೇಖಾ ಕದಿರೇಶ್ ವಾರ್ಡ್ನ ಜನರಿಗೆ ಊಟ ಹಂಚಿಕೆ ಮಾಡ್ತಿದ್ರು. ಕಚೇರಿ ಎದುರು ಊಟ ಹಂಚಿಕೆ ಮಾಡ್ತಿದ್ದ ರೇಖಾ ಮೇಲೆ ಅಟ್ಯಾಕ್ ಆಗಿದೆ. ರೇಖಾ ಕದಿರೇಶ್ ಮನೆ ಪಕ್ಕದಲ್ಲೇ ಪೀಟರ್ ಮನೆ ಕೂಡ ಇದೆ. ರೇಖಾ ಮನೆಯಿಂದ 50 ಮೀಟರ್ ದೂರದಲ್ಲಿ ಪೀಟರ್ ಮನೆ ಇದ್ದು, ಅಲ್ಲೇ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ.